ಇಂದು ಮತದಾನ ಬಿರುಸಿನಿಂದ ಆರಂಭಗೊಂಡು ಶಾಂತಿಯುತವಾಗಿ ನಡೆಯಿತು. ಹಲವು ಮತಗಟ್ಟೆಗಳಲ್ಲಿ ಸಾಲುಗಟ್ಟಿ ನಿಂತು ಉತ್ಸಾಹದಿಂದ ಮತ ಚಲಾಯಿಸುತ್ತಿದ್ದ ದೃಶ್ಯ ಕಂಡುಬಂತು. ವಿಜಯಪುರ ತಾಲೂಕಿನ ನಾಗಠಾಣ ಗ್ರಾಮದಲ್ಲಿ ಶಾಂತಿಯುತವಾಗಿ ಮತದಾನ ನಡೆಯಲಾಯಿತು. ಹಾಗೂ ಇನ್ನು ಅನೇಕ ಗ್ರಾಮಗಳಾದ ಜಂಬಗಿ, ಕಗ್ಗೋಡ್, ಹಡಗಲಿ, ಶಿವಣಗಿ, ಅಹೇರಿ ಇನ್ನು ಮುಂತಾದ ಗ್ರಾಮಗಳಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಆರಂಭವಾದ ಮತದಾನ ಪ್ರಕ್ರಿಯೆ ಸಂಜೆ 6 ಗಂಟೆವರೆಗೆ ನಡೆದಿತು. ಮತದಾರರು ಬಿಸಿಲನ್ನು ಲೆಕ್ಕಿಸದೆ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಮತದಾರರ ಅನುಕೂಲಕ್ಕಾಗಿ ಬೂತಿನಲ್ಲಿ ಬಿಸಿಲು ಬಡಿಯದಂತೆ ಅಗತ್ಯ ವ್ಯವಸ್ಥೆ ಮಾಡಲಾಗಿತ್ತು. ಅನಂತರ ಸಾಲಿನಲ್ಲಿ ನಿಂತುಕೊಂಡು ಮತದಾರರು ಮತವನ್ನು ನೀಡಿದರು. ಮತಗಟ್ಟೆಗಳ ಸುತ್ತ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮ ಸೂಕ್ತ ಭದ್ರತೆ ಏರ್ಪಡಿಸಲಾಗಿತ್ತು. ನಾನು ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಜಂಬಗಿ ಗ್ರಾಮದ ಪ್ರೀತಿ ಎಂಬ. ಮೇಡಮ್, ಈಗ ಹಡಗಲಿ ಗ್ರಾಮದಲ್ಲಿ ಶಾಂತಿಯುತವಾಗಿ ಒಂದು ಮತದಾನ ನಡೆಯಿತು. ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಮತದಾನ ನಮ್ಮೆಲ್ಲರ ಹಕ್ಕು. ನಾಗರಿಕರಾಗಿ ನಾವು ನಮ್ಮ ದೇಶದ ನಮ್ಮ ದೇಶದ ಒಬ್ಬ ಒಳ್ಳೆ ನಾಯಕನನ್ನು ಆಯ್ಕೆ ಮಾಡುವುದು ನಮ್ಮ ಪ್ರತಿಯೊಬ್ಬರ ಹಕ್ಕು. ನಾಗರಿಕರಾಗಿ ನಾವು ನಮ್ಮ ಕರ್ತವ್ಯವನ್ನು ನಾವು ನಿರ್ವಹಿಸಿದ್ದೇವೆ. ನಮ್ಮ ಓಟು ನಮ್ಮ ಹಕ್ಕು. ನಾವು ನಾವು ನಮ್ಮ ದೇಶಕ್ಕೆ ಒಬ್ಬ ಒಳ್ಳೆಯ ನಾಯಕನ ಆಯ್ಕೆ ಮಾಡೋದು ಪ್ರತಿಯೊಬ್ಬರ ಜವಾಬ್ದಾರಿ, ಪ್ರತಿಯೊಬ್ಬರ ಹಕ್ಕು. ಅದನ್ನು ನಾನು ಇವತ್ತು ಚಲಾಯಿಸಿದೆ. ಖುಷಿ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ತಮ್ಮ ಹೆಸರು? ಅವ್ವಮ್ಮ ಗಂಗಶೆಟ್ಟಿ. ಏನು ಮಾಡ್ಕೊಂಡಿದ್ದೀರಿ? ನಾನು ಬಿ ಎಡ್ ಕಂಪ್ಲೀಟ್. ಸರ್, ಈಗ ಹಡಗಲಿ ಗ್ರಾಮದೊಳಗೆ ಶಾಂತಿಯುತವಾಗಿ ಮತದಾನ ನಡೆಯಿತು. ತಾವು ಏನು ಹೇಳ್ತೀರಿ? ಸರ್, ಪ್ರತಿ ಬಾರಿಗಿಂತ ಈ ಬಾರಿ ಅತಿ ಹೆಚ್ಚಿನ ಮತದಾನ ಆಗಿದೆ. ನಾವೆಲ್ಲ ನೋಡುವಂಥ ಒಂದು 90% ಅಬೌವ್ ಮತದಾನ ಆಗಿದೆ. ಈಗ 2024ರಲ್ಲಿ ಪ್ರಜಾಪ್ರಭುತ್ವದ ನಾವು ಹಬ್ಬ ಅಂತೇಳಿ ಕರಿತೀವಿ. ಚುನಾವಣೆ ಅಂದರೆ ಎಲ್ಲರೂ ಇವತ್ತು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಸಕ್ರಿಯವಾಗಿ ಎಲ್ಲ ಮತದಾರರು ಭಾಗವಹಿಸಿ ತಮ್ಮ ಮತವನ್ನು ಚಲಾಯಿಸಿದ್ದಾರೆ. ಇವತ್ತು 1300 ಒಂದು ಬೂತ್ನಲ್ಲಿ ಜನಸಂಖ್ಯೆ ಇದ್ದರೆ 1300 ವೋಟರ್ಸ್ ಇದ್ದರೆ 1300 ವೋಟರ್ಸಲ್ಲಿ ಈಗಾಗಲೇ 1000 ದಾಟಿದೆ. ವೋಟಿಂಗ್ 1000 ದಾಟಿದೆ. ಈ ಒಂದು ನನ್ನ ಹೆಸರು ವಿದ್ಯಾನಂದ ಸ್ಥಾವರ್ಮಠ ಅಂತ. ಸರ್, ವೋಟಿಂಗ್ ಎಷ್ಟಿದೆ ಸರ್ ಇಲ್ಲಿ? ಈಗ ನಮ್ಮ 2 ಬೂತ್ಗಳಿವೆ. 2 ಬೂತ್ಗಳಲ್ಲಿ ಒಂದು ಬೂತ್ನಲ್ಲಿ 1000 ವೋಟಿಂಗ್ ಕ್ರಾಸ್ ಆಗಿದೆ. ಅದೇ ರೀತಿ 2ನೇ ಬೂತ್ನಲ್ಲಿ 800ರಿಂದ 900 ಆಸ್ಪಾಸಿನಲ್ಲಿ ವೋಟಿಂಗ್ ನಡೀತಾ ಇದೆ. ಈ ರೀತಿಯಾಗಿ ನಮ್ಮ ಗ್ರಾಮದಲ್ಲಿ ಮತದಾನ ಆಗಿದೆ. ಅವಿ, ಈಗ ಮೊದಲನೇ ಸಲ ನೀನು ಮತ ಹಾಕಿ ಬಂದು? ಹಾಂ ರೀ. ವೋಟ್ ಹಾಕಿದ್ದಿ ಮೊದಲನೇ ಸಲ? ಹ್ಞೂ ರೀ, ಮೊದಲನೇ ಸಲ. ನನಗೆ ತುಂಬ ಖುಷಿ ಆಗ್ತಿದೆ. ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಮ್ಮ ಮಮ್ಮಿ ಪಪ್ಪ ಅವರು ವೋಟ್ ಕಾರ್ಡ್ ತೊಗೊಂಡು ಹೋಗಿ ನಾನು ಯಾವಾಗ ಹಾಕ್ತೀನಿ ಅಂತ ಕ್ಯೂರಿಯಾಸಿಟಿ ಇತ್ತು. ಇವತ್ತು ಫಸ್ಟ್ ಟೈಮ್ ವೋಟ್ ಮಾಡ್ತಾ ಇದ್ದೀನಿ ರೀ. ನಾನು ತುಂಬ ಖುಷಿ ಅನಿಸ್ತಿದೆ. ತುಂಬ ಖುಷಿ ಅನಿಸ್ತಿದೆ. ನನ್ನ ಹೆಸರು ಪ್ರೀತಿ ತಳವಾರ. ಸರ್, ಈಗ ಮೊದಲನೇ ಸಲ ನೀವು ಮತ ಚಲಾಯಿಸಿ ಬಂದಿದ್ರಿ. ಹಾಂ ಸರ್. ತಮ್ಗೆ ಹೆಂಗೆ ಅನಿಸ್ತು? ಈಗ ನೋಡ್ರಿ, ಈಗ IPL ಟೀಮ್ ಅಂದ್ರೆ ಕ್ಯಾಪ್ಟನ್ ಅನ್ನೋದು ಇಂಪಾರ್ಟೆಂಟ್ ಆಗ್ತೈತಿ. ಹಾಗೆ ಈಗ ದೇಶದ ಕ್ಯಾಪ್ಟನ್ ಅನ್ನೋದು ನಾವು ಆರಿಸ್ಕೋಬೇಕಾಗ್ತೈತಿ. IPL ಟೀಮ್ ಕ್ಯಾಪ್ಟನ್ನ ನಾವು ಆರಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ದೇಶದ ಟೀಮಿನ ಕ್ಯಾಪ್ಟನ್ ನಾವು ಆರಿಸ್ಕೋಬೋದು. ಸೊ ಎಲ್ಲರೂ ವೋಟ್ ಮಾಡಿ ನಾವು ಆರಿಸ್ಕೋಬೋದು. ನಮ್ಮ ಹಕ್ಕನ್ನು ಚಲಾಯಿಸ್ಕೋಬೇಕು ಅಷ್ಟು. ಮೊದಲೆಲ್ಲ ನಮ್ಮ ತಂದೆ ತಾಯಿದು ಹೋಗಿ ವೋಟ್ ಹಾಕ್ತಿದ್ರು ರೀ. ಅವಾಗೆಲ್ಲ ನಾವು ಸಣ್ಣವ್ರಿದ್ದಾಗ ನೋಡ್ತಿದ್ದೀವಿ. ಈಗ ಈ ಸಲ ನಾವು ಹೋಗಿ ವೋಟ್ ಹಾಕಿವಿ. ನಮ್ಗೆ ಖುಷಿ ಆಗತೈತಿ. ನಾವು ಇಡೀ ದೇಶದ ನಾಗರಿಕರೆಲ್ಲ ಹೋಗಿ ವೋಟ್ ಹಾಕಬೇಕು. ನಮ್ಮ ಹಕ್ಕು ನಾವು ಚಲಾಯಿಸ್ಕೋಬೇಕಂತ ಹೇಳ್ತೀವಿ. ನನ್ನ ಹೆಸರು ಅಭಿಷೇಕ್ ದೇಶಮುಖ್ ಅಂತ. सर, अभी पहले टाइम तो वोट डाल रहे, अभी क्या हो रहा है तुमको? पहले टाइम वोट मतलब अच्छा लग रहा है. ऐसे ये बहुत ही बड़ा प्रिविलेज की तरह है. हर एक युवा को वोट करना चाहिए, क्योंकि पूरे देश का भविष्य, अगले 5 साल का भविष्य हमारे हाथ में है. और अगर आप वोट नहीं करोगे तो आप एक जिम्मेदार नागरिक नहीं बन सकते, ऐसा हो जाएगा. क्योंकि वोट करना एक
बहुत बड़ा राइट है जो आप जानकर भी छोड़ना नहीं चाहिए, इसीलिए सब लोग वोट करिए। और ठीक है, वो कहाँ रहता तुम? मैं सोलापुर से आया हूँ। सोलापुर से? हाँ। वोट डालने के लिए आए क्या? हाँ, इधर वोट डालने के लिए, ये मेरा फर्स्ट टाइम है। फर्स्ट टाइम है? हाँ। कब कब आए थे? आज सुबह निकले थे हाँ। और अभी कुछ आधे घंटे पहले ही पहुँच गए। क्या पढ़ रहे तुम? मैं अभी इंजीनियरिंग कर रहा हूँ, सेकेंड ईयर। सेकंड है? हाँ। ठीक है। तुम्हारा नाम क्या? मेरा नाम चतुर्वेद मल्लिकार्जुन मूडी है। हाँ, ठीक है। यही गांव है ना तुम्हारा? हाँ, यही गांव है। हाँ, ठीक। वो सोलापुर में सोलापुर में स्टडीज़ के लिए था। स्टडी के लिए? हाँ। ठीक।